Hello students, this is Manjula S, Assistant Professor in Commerce, Government College for Women, Kolar. So now I am dealing with the subject Principles and Practicing of Auditing for 6th Sem BCom. In that I am going to discuss a topic, second chapter or second unit, it is internal control. So second unit is internal control. In that I am going to concentrate on the topic called internal check. Clear? Internal check is the concept that I am going to discuss today. Okay. Internal checks. So when we move on to the introduction part of this internal check, it is a part of the whole system of internal control, as I have discussed with the internal control concept also in the previous video, that internal check is also part of internal control. Internal check ಅನ್ನೋದು internal control na ಒಂದು ಭಾಗ. So the whole system of internal control includes the internal check. ಆ ಒಂದು ದೊಡ್ಡ ಇಂಟರ್ನಲ್ ಕಂಟ್ರೋಲಲ್ಲಿ ಇಂಟರ್ನಲ್ ಚೆಕ್ ಅನ್ನೋದು ಒಂದು ಭಾಗ. ನಾನು ಹೇಳಿದ್ದೆ ಪ್ರೀವಿಯಸ್ ಸ್ಲೈಡಲ್ಲಿ ಇಂಟರ್ನಲ್ ಚೆಕ್ಕು, ಇಂಟರ್ನಲ್ ಆಡಿಟ್ಟು ಮತ್ತು ಅದರ್ ಫಾರ್ಮ್ಸ್ ಆಫ್ ಕಂಟ್ರೋಲು ಇಂಟರ್ನಲ್ ಕಂಟ್ರೋಲಲ್ಲಿ ಇರುತ್ತೆ ಅಂತ ಅಂದ್ಬಿಟ್ಟು. ಓಕೆ, ಸೊ ಇಂಟರ್ನಲ್ ಚೆಕ್ ಈಸ್ ಆಲ್ಸೋ ಪಾರ್ಟ್ ಆಫ್ ಇಂಟರ್ನಲ್ ಕಂಟ್ರೋಲ್ ಆ್ಯಂಡ್ ಇಟ್ ಈಸ್ ಬೆಸ್ಟ್ ರಿಗಾರ್ಡೆಡ್ ಆಸ್ ದ ಚೆಕ್ಸ್ ಆನ್ ದ ಡೇ ಟು ಡೇ ಟ್ರಾನ್ಸಾಕ್ಷನ್. ಸೊ ನಾವು ಮಾಡುವಂತಹ ದಿನನಿತ್ಯದ ಟ್ರಾನ್ಸಾಕ್ಷನ್, ದಿನಾಗಲೂ ನಾವು ಮಾಡುವಂಥ ಟ್ರಾನ್ಸಾಕ್ಷನ್ಸ್ ಏನಿದ್ದಾವೆ ಆದರೆ ಎಲ್ಲದನ್ನೂ ಚೆಕ್ ಮಾಡುವಂಥ ಒಂದು ಆಯುಧ ಅಂತಲೇ ಕರಿಬೋದು. ಯಾವುದನ್ನು? ಇಂಟರ್ನಲ್ ಚೆಕ್ನ. ಇಂಟರ್ನಲ್ ಚೆಕ್ ಇಟ್ ಈಸ್ ಅ ಟೂಲ್ ವಿಚ್ ಚೆಕ್ಸ್ ದ day-to-day transactions of that particular organization and is also called as a part of internal control of the organization. ಅದಾದ ನಂತರ internal check is to prevent and alternatively make early detections of frauds, errors, waste and misappropriation. ಸೊ ಇಂಟರ್ನಲ್ ಚೆಕ್ನ ನಾವು ಯಾಕೆ ಮಾಡ್ತೀವಿ ಅನ್ನೋದನ್ನು ಇಂಟರ್ನಲ್ ಕಂಟ್ರೋಲಲ್ಲೂ ನಾನು ಆ ಪ್ರೀವಿಯಸ್ ವಿಡಿಯೋಲ್ಲಿ ಹೇಳಿದ್ದೆ. ಏನಂತ, ಲೈಕ್ ವೈ ಇಟ್ ಈಸ್ ಬೀನ್ ಡನ್. ಯಾಕಂದರೆ ನಾವು ಮಾಡುವಂಥ ತಪ್ಪುಗಳು ಮತ್ತು ಎರರ್ಸ್ ಏನಾದರೂ ಇದ್ದರೆ ಅಥವಾ ಫ್ರಾಡ್ಸ್ ಏನಾದರೂ ಇದ್ದರೆ, ಮಿಸ್ಅಪ್ರೋಪ್ರಿಯೇಷನ್ ಏನಾದರೂ ಇದ್ದರೆ ಅದನ್ನೆಲ್ಲ ಮೊದಲಿಗೇ ಆಡಿಟ್ ಆಗೋದಕ್ಕಿಂತ ಮುಂಚೆ, ಅಂದರೆ ಎಕ್ಸ್ಟರ್ನಲ್ ಆಡಿಟ್ ಆಗೋದಕ್ಕಿಂತ ಮುಂಚೆನೇ ನಾವು ಅದನ್ನು ಕಂಡಿಡಿದು ಅದನ್ನು ರೆಕ್ಟಿಫೈ ಮಾಡಿ ಅದನ್ನು ಸಾಲ್ವ್ ಮಾಡ್ಕೊಳ್ಳೋವಂಥ ಪ್ರಯತ್ನನ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮಲ್ಲಿ ನಾವು ಮಾಡ್ತೀವಿ. ಓಕೆ, ಸೊ ಇಂಟರ್ನಲ್ ಚೆಕ್ ಈಸ್ ಆಲ್ಸೋ ಒನ್ ಪಾರ್ಟ್ ದಟ್ ಇಟ್ ಆಲ್ಸೋ ಪ್ರಿವೆಂಟ್ಸ್ ದ ಡಿಟೆಕ್ಷನ್ಸ್. ಅಂದರೆ ನಾವು ಅರ್ಲಿಯಾಗಿ ಆ ಫ್ರಾಡ್ಸ್ ಏನಿದ್ದಾವೆ ಅನ್ನೋದನ್ನು ಮೊದಲಿಗೇ ನಾವು ಅದನ್ನು ಕಂಡುಹಿಡಿಯಬಹುದು. ಡಿಟೆಕ್ಷನ್ ಆಫ್ ಫ್ರಾಡ್ಸ್ and that can be identified, and also errors can be identified, and waste whatever it is there in the organization, and misappropriation. And it is also in such a way that work done by one person is automatically detected by, or it automatically checked by another in this internal check system. So internal check system ಅಲ್ಲಿ ಒಬ್ಬರು ಮಾಡಿರುವಂಥ ಕೆಲಸನ ಇನ್ನೊಬ್ಬರು ಡಿಟೆಕ್ಟ್ ಮಾಡಿ ಅಥವಾ ಇನ್ನೊಬ್ಬರು ಚೆಕ್ ಮಾಡುವಂಥ ವ್ಯವಸ್ಥೆ ಈ ಇಂಟರ್ನಲ್ ಚೆಕ್ಕಲ್ಲಿ ಇರುತ್ತೆ. ಇಸ್ ದಟ್ ಕ್ಲಿಯರ್? ಸೊ ದಿಸ್ ಇಸ್ ವಾಟ್ ಅಬೌಟ್ ದ ಸ್ಮಾಲ್ ಪಾರ್ಟ್ ಆಫ್ ದಿಸ್ ಇಂಟ್ರೊಡಕ್ಷನ್ ಫಾರ್ ಇಂಟರ್ನಲ್ ಚೆಕ್. ಓಕೆ, ನೌ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. ಓಕೆ, ನೌ ವಿ ಹ್ಯಾವ್ ಕಮ್ ಟು ದ ಮೀನಿಂಗ್ ಪಾರ್ಟ್ ಆಫ್ ದ ಇಂಟರ್ನಲ್ ಚೆಕ್. ಇಂಟರ್ನಲ್ ಚೆಕ್ ಅನ್ನೋದರ ಅರ್ಥ ಏನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಈ ಸ್ಲೈಡಲ್ಲಿ ಡಿಸ್ಕಸ್ ಮಾಡ್ತೀವಿ. ಇಂಟರ್ನಲ್ ಚೆಕ್ ಮೀನ್ಸ್ ಪ್ರಾಕ್ಟಿಕಲಿ ಅ ಕಂಟಿನ್ಯೂಯಸ್ ಇಂಟರ್ನಲ್ ಆಡಿಟ್ ಕ್ಯಾರಿಡ್ ಆನ್ ಬೈ ದ ಸ್ಟಾಫ್ ಇಟ್ ಸೆಲ್ಫ್ ಬೈ ಮೀನ್ಸ್ ಆಫ್ ವಿಚ್ ದ ವರ್ಕ್ ಆಫ್ ಈಚ್ ಇಂಡಿವಿಜುವಲ್ ಈಸ್ ಇಂಡಿಪೆಂಡೆಂಟ್ಲಿ ಚೆಕ್ಡ್ ಬೈ ಅದರ್ ಮೆಂಬರ್ಸ್ ಆಫ್ ದ ಸ್ಟಾಫ್. ಸೊ ನಾನು ಆಗಲೇ ಹೇಳಿದಾಗೆ ಇಟ್ ಈಸ್ the system where the audit is being done, and the audit, how it is being done, it is being done by the staff themselves. The audit will be done, and why it is being done, it is to be done by each individual to work and to check by other members of the staff. So whatever the work it is done by each individual, it is independently checked by other members of the staff. ಇವರು ಮಾಡಿರುವಂಥ ಕೆಲಸನ, ಈ ಇಂಡಿವಿಜುವಲ್ ಮಾಡಿರುವಂಥ ಕೆಲಸನ ಇನ್ನೊಬ್ಬ ಸ್ಟಾಫ್ ಮೆಂಬರ್ ಏನಿರ್ತಾರೆ ಅವರು ಅದನ್ನು ಚೆಕ್ ಮಾಡುವಂಥದ್ದು, ಅದನ್ನು ನಾವು
ಇಂಟರ್ನಲ್ ಚೆಕ್ ಅಂತ ಕರಿತೀವಿ. ಸೊ ಇಂಟರ್ನಲ್ ಚೆಕ್, ಇಟ್ ಈಸ್ ಆಲ್ಸೋ ಎ ಪಾರ್ಟ್ ಆರ್ ಇಟ್ ಈಸ್ ಆಲ್ಸೋ ಎನ್ ಆಡಿಟ್. ದಟ್ ಟು ಇಟ್ ಈಸ್ ಕಾಲ್ಡ್ ಆಸ್ ಕಂಟಿನ್ಯೂಯಸ್ ಇಂಟರ್ನಲ್ ಆಡಿಟ್. ಅಂದರೆ ಕಂಟಿನ್ಯೂಸ್ ಆಗಿ ನಡೆಯುವಂಥ ಇಂಟರ್ನಲ್ ಆಡಿಟ್ ಇದರಲ್ಲಿ ಸ್ಟಾಫ್ ಏನಿರ್ತಾರೆ ಅವರೇ ಆ ಇಂಡಿವಿಜುವಲ್ ಮಾಡಿರುವಂಥ ಕೆಲಸನ ಐಡೆಂಟಿಫೈ ಮಾಡಿ ಅದನ್ನು ಚೆಕ್ ಮಾಡಿ ಅದನ್ನು ವೆರಿಫೈ ಮಾಡು, ಅಂದರೆ ಒಬ್ಬರ ಕೆಲಸನ ಇನ್ನೊಬ್ಬರು ವೆರಿಫೈ ಮಾಡುವಂಥದ್ದು. ಸೊ ಇಂಥ ಸಿಸ್ಟಮ್ನ ನಾವು ಇಂಟರ್ನಲ್ ಚೆಕ್ ಅಂತ ಕರೀತೀವಿ. ಸೊ ಇಟ್ ಈಸ್ ಬೀನ್ ಡನ್ ಬೈ ಒನ್ ಇಂಡಿವಿಜುವಲ್ ಟು ದ ಅನದರ್ ಇಂಡಿವಿಜುವಲ್. So in another words, internal check is the arrangement of the accounting system of a business allocated that no one person is left in sole management of any one duty, and the work of one person is checked automatically by another, so that errors and frauds are quickly detected and prevented. Okay, so here I have told you that in a previous meaning itself. So it is another words. It has been clearly told that I have already been discussed in the introduction part also. So this internal checks tells you about, or it detects you the early frauds, whatever it occurs. Early frauds na ಕಂಡುಹಿಡಿಯುವಂಥ ಕೆಲಸನ ಈ ಇಂಟರ್ನಲ್ ಚೆಕ್ಕನ್ನು ಮಾಡಿ. ಸೊ ಫ್ರಾಡ್ಸ್ ಅಂತಂದರೆ ಏನಾದರೂ ಮೋಸಕರ ಚೀಟಿಂಗ್ ವ್ಯವಸ್ಥೆಗಳೇನಾದರೂ ಕೆಲಸಗಳೇನಾದರೂ ಇದ್ದರೆ ಅದನ್ನು ಚೆಕ್ ಮಾಡುವಂಥದ್ದು, ಮತ್ತು ತಪ್ಪುಗಳೇನಾದರೂ ಆಗಿದೆ ಅಂತಂದರೆ ಅದನ್ನು ಐಡೆಂಟಿಫೈ ಮಾಡುವಂಥ ಕೆಲಸನ ಇಂಟರ್ನಲ್ ಚೆಕ್ ಅನ್ನೋದು ಮಾಡುತ್ತೆ. ಸೊ ಇಟ್ ಈಸ್ ಅನ್ ಅರೇಂಜ್ಮೆಂಟ್ ಆ್ಯಂಡ್ ಇಟ್ ಈಸ್ ಅಲೋಕೇಟೆಡ್ ಬೈ ನೋ ಒನ್ ಪರ್ಸನ್ ಇಸ್ ಲೆಫ್ಟ್ ಇನ್ ಸೋಲ್ ಮ್ಯಾನೇಜ್ಮೆಂಟ್ ಆಫ್ ಎನಿ ಒನ್ ಡ್ಯೂಟಿ. ಸೊ ಹಿಯರ್ ನೋ ಒನ್ ಇಸ್ ಬೀನ್ ಫಿಕ್ಸ್ಡ್ ಆ್ಯಸ್ ಯು ಶುಡ್ ಬಿ ಡೂ ದಿಸ್ ವರ್ಕ್. ಸೊ ಇಟ್ ಈಸ್ ನಾಟ್ ಲೈಕ್ ದಟ್. ಸೊ ಹಿಯರ್ ಏನಾಗ್ತಾ ಇರುತ್ತೆ, ಕೆಲಸ ಏನಾಗ್ತಾ ಇರುತ್ತೆ, ಎಕ್ಸ್ಚೇಂಜ್ ಆಗ್ತಾ ಹೋಗುತ್ತೆ. ಒನ್ ಪರ್ಸನ್ ಇಫ್ he does any work, that will be checked by another. If other person does, another person will be checked. ಸೊ ಹಾಗಾಗಿ work whatever it is being done, it will be rotating rotating system, and work of one person automatically checked by another. ಇಲ್ಲಿ ನಾವು ಏನು ಮಾಡ್ತೀವಿ, ನಾನು ಪಾಸ್ವರ್ಡ್ ಹಾಕಿ ಪ್ರೊಟೆಕ್ಟ್ ಮಾಡ್ಕೊಂಡಿದ್ದೀನಿ, ನನ್ನ ವರ್ಕ್ನ ಶುಡ್ ನಾಟ್ ಬಿ ಸೀನ್ ಬೈ ಎನಿ ಅದರ್. ನೋ, ಇಟ್ ಈಸ್ ನಾಟ್ ಲೈಕ್ ದಟ್. ನನ್ನ ಕೆಲಸನ ಯಾರು ನೋಡಬಾರ್ದು ಅಥವಾ ಇಟ್ ಇಸ್ ಟೋಟಲಿ ಮೈ ಪರ್ಸ್ನಲ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯು ಕ್ಯಾನ್ ನಾಟ್ ಪ್ರೊಟೆಕ್ಟ್ ಯುವರ್ ವರ್ಕ್. ಹಿಯರ್ ದ ವರ್ಕ್ ಹ್ಯಾಸ್ ಟು ಬಿ ಚೆಕ್ಡ್ ಆರ್ ಸೀನ್ ಬೈ ಅನದರ್ ಪರ್ಸನ್. ಸೊ ಇವಾಗ ನೀವೇನೋ ಟೆಸ್ಟ್ ಬರೆದಿದ್ದೀರಾ ಅಂತಂದರೆ ಅದನ್ನು ವಿತೌಟ್ ವ್ಯಾಲ್ಯೂಯೇಷನ್, ವಿತೌಟ್ ಕರೆಕ್ಷನ್, ವಿ ಕ್ಯಾನ್ ನಾಟ್ ಜಡ್ಜ್. ಆ್ಯಸ್ ಅ ಟೀಚರ್ ವಿ ಕ್ಯಾನ್ ನಾಟ್ ಜಡ್ಜ್ ಅಬೌಟ್ ಯುವರ್ ಪರ್ಫಾರ್ಮೆನ್ಸ್. ಸೊ ನೀವು ಮಾಡಿರೋಂಥ ಕೆಲಸನ ನಾವೇನು ಮಾಡ್ತೀವಿ, ಸೊ ಇಲ್ಲಿ ಸ್ಟಾಫೇ ಮಾಡ್ಕೊಳ್ತಾರೆ ಇಂಟರ್ನಲ್ ಚೆಕ್ಕಲ್ಲಿ, ಬಟ್ ಅಲ್ಲಿ ನಾವು ಸ್ಟಾಫ್ ಅಲ್ಲಿರೋ ಸ್ಟೂಡೆಂಟ್ ಪರ್ಫಾರ್ಮೆನ್ಸ್ನ ನಾವು ಆ್ಯಸ್ ಅ ಟೀಚರ್ ನಾವು ಅದನ್ನು ಚೆಕ್ ಮಾಡ್ತೀವಿ. ಸೊ ದಟ್ ಮೀನ್ಸ್ ಹಿಯರ್ performance of the students will be detected or identified by the teacher. So it might not be a relevant or equal example, but I am telling you in this way. So that means ಈಗ ಟೀಚರ್ ಮಾಡುವಂಥ ಸ್ಟೂಡೆಂಟ್ ಮಾಡುವಂಥ ಅವರ ಪರ್ಫಾರ್ಮೆನ್ಸನ್ನ ಅಳಿಯೋದಕ್ಕೆ ಒಂದು ಅಸ್ತ್ರ ಅಂತ ನಾವು ಇಟ್ಕೊಂಡಿರ್ತೀವಿ, ಅದೇ ನಮ್ಮ ಟೆಸ್ಟ್ಗಳು. ಸೊ ಆ ಟೆಸ್ಟಲ್ಲಿ ನಾವು ಅವರ ಪರ್ಫಾರ್ಮೆನ್ಸನ್ನ ಡಿಟೆಕ್ಟ್ ಮಾಡಿ ಅಥವಾ ಐಡೆಂಟಿಫೈ ಮಾಡ್ತೀವಿ ಅವರ ಪರ್ಫಾರ್ಮೆನ್ಸನ್ನ. ಇಲ್ಲಿ ಇಂಟರ್ನಲ್ ಚೆಕ್ಕಲ್ಲಿ ವಾಟ್ ವಿ ವಿಲ್ ಡೂ, ವಿ ವಿಲ್ ಜಸ್ಟ್ ಸ್ಟಾಫ್ ಮೆಂಬರ್ ಅಂದರೆ ಈಕ್ವಲ್. ಇಲ್ಲಿ ನೀವು ಫ್ರೆಂಡ್ಸ್ ಹೇಗೆ ಮಾಡ್ಕೊಳ್ತೀರಲ್ಲ ಅದೇ ಥರ ಇಲ್ಲಿ ಏನು ಮಾಡ್ತಾರೆ, ಒಬ್ಬರು ಮಾಡಿರೋಂಥ ಕೆಲಸನ ಇನ್ನೊಬ್ಬರು ಅದರಲ್ಲಿ ಐಡೆಂಟಿಫೈ ಮಾಡ್ತಾರೆ. ದಟ್ ಒನ್ ಇಂಡಿವಿಜುವಲ್ ವರ್ಕ್ ವಿಲ್ ಬಿ ಐಡೆಂಟಿಫೈಡ್ ಬೈ ಅನದರ್ ಇಂಡಿವಿಜುವಲ್ ಟು ನೋ ಅಬೌಟ್ ದ ಫ್ರಾಡ್ಸ್ ಆರ್ ಎನಿ ಎರರ್ಸ್ ದಟ್ ಈಸ್ ಅಕರ್ಡ್ ಇನ್ ದಟ್ ಪರ್ಟಿಕ್ಯುಲರ್ ಆ್ಯಕ್ಟಿವಿಟಿ. ಅದನ್ನು ಕಂಡುಹಿಡಿಯೋದಕ್ಕೆ ಅವರು ಅದನ್ನು ಮಾಡ್ತಿರ್ತಾರೆ. ಓಕೆ, ಸೊ ದಿಸ್ ಇಸ್ ವಾಟ್ ಅಬೌಟ್ ದ meaning of internal check. So okay, we will move on to the next slide. Okay, so next slide we have about the definition. So definition, it is being given by an author called D. Paula. So here he tells that an internal check means practically a continuous internal audit carried on by the staff itself, by means of which the work of each individual is checked by the members of the staff. So each individual, so work of, it is also called as a continuous audit. That is already we have discussed in the previous slide. It is a continuous audit carried on by staff itself. Staff avare maduvanತಹ ಕೆಲಸ, and here by means of which work of each individual is checked by the members of the staff. So I have told you that in the previous slide itself.
ಒನ್ ಇಂಡಿವಿಜುವಲ್ ವರ್ಕ್ ವಿಲ್ ಬಿ ಚೆಕ್ಡ್ ಬೈ ಅದರ್ ಮೆಂಬರ್ಸ್ ಆಫ್ ದ ಸ್ಟಾಫ್. ಏನಂತಂದರೆ ಈ ಅಕಾರ್ಡಿಂಗ್ ಟು ಡಿ ಪೌಲಾ ಅನ್ನೋ ಆಥರ್ ಏನು ಹೇಳ್ತಿದ್ದಾರೆ, ಇಂಟರ್ನಲ್ ಚೆಕ್ ಅನ್ನೋದು ಒಂದು ಕಂಟಿನ್ಯೂಸ್ ಆಗಿ ನಡೆಯುವಂಥ ಒಂದು ಆಡಿಟು. ಅದರಲ್ಲಿ ಸ್ಟಾಫ್ ಏನಿರ್ತಾರೆ ಅವರೇ ಮಾಡುವಂಥ ಕೆಲಸ ಇದು ಆಡಿಟು. ಅದು ಇನ್ ದಟ್ ಆಡಿಟಲ್ಲಿ ಒಬ್ಬ ಇಂಡಿವಿಜುವಲ್ ಏನಿರ್ತಾನೆ ಅವನು ಮಾಡಿರುವಂಥ ವರ್ಕ್ ಕೆಲಸ ಏನಿರುತ್ತೆ ಅದನ್ನು ಮೆಂಬರ್ಸ್ ಆಫ್ ದಟ್ ಸ್ಟಾಫ್, ಅಂದರೆ ಆ ಸ್ಟಾಫಲ್ಲಿರುವಂಥ ಬೇರೆ ಮೆಂಬರ್ಸ್ ಏನಿರ್ತಾರೆ ಅದನ್ನು ಚೆಕ್ ಮಾಡ್ತಾರೆ, ಅದನ್ನು ಟೆಸ್ಟ್ ಮಾಡ್ತಾರೆ ಅಥವಾ ಅದನ್ನು ವೆರಿಫೈ ಮಾಡ್ತಾರೆ. ಆ ಮಾಡಿರುವಂಥ ಕೆಲಸನ ಚೆಕ್ ಮಾಡುವಂಥ ಅಂದರೆ ಪರೀಕ್ಷೆ ಮಾಡುವಂಥದ್ದು ಕೆಲಸನ ಆ ಸ್ಟಾಫ್ ಅದರ್ ಮೆಂಬರ್ಸ್ ಮಾಡ್ತಾರೆ. ಯಾಕೆ ಈ ಪರೀಕ್ಷೆ ನಾವು ಮಾಡಬೇಕು ಅಂತಂದರೆ ಅದನ್ನು ನಾನು ಪ್ರೀವಿಯಸ್ ಸ್ಲೈಡಲ್ಲಿ ಹೇಳಿದ್ದೆ. ಏನಂತಂದರೆ ಎರರ್ಸ್ ಏನಾದರೂ ಇದ್ದಾವ, ತಪ್ಪುಗಳೇನಾದರೂ ಇದ್ದಾವ, ಮತ್ತು ಫ್ರಾಡ್ಸ್ ಏನಾದರೂ ಇದ್ದಾವ, ಚೀಟಿಂಗ್ಸ್ ಏನಾದರೂ ಇದೆ, ಏನಾದರೂ ಮೋಸಕರವಾದ ಕೆಲಸ ನಡೆದಿದೆಯಾ ಅನ್ನೋವಂಥದ್ದನ್ನು ಐಡೆಂಟಿಫೈ ಮಾಡೋದಕ್ಕೆ ನಾವು ಇಂಟರ್ನಲ್ ಚೆಕ್ ಅನ್ನೋದನ್ನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಡಿ ಪೌಲಾ ಅನ್ನೋರು ಈ ಕೆಳಗಿನ ಡೆಫಿನಿಷನ್ನ ಅವರು ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್, ವಾಟ್ ಆರ್ ದ ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ಇಂಟರ್ನಲ್ ಚೆಕ್? ಇಂಟರ್ನಲ್ ಚೆಕ್ ಮಾಡೋದಕ್ಕೆ ಯಾವ ಎಸೆನ್ಷಿಯಲ್ ಅಂದರೆ ಪ್ರಮುಖವಾದ ಎಲಿಮೆಂಟ್ಸ್ ಅಥವಾ ಏನಂತೀರಿ ನಾವು ಎಲಿಮೆಂಟ್ಸ್ ಅಂದರೆ ಅದರ ಪಾತ್ರಗಳು ಅಥವಾ ಅದರ ಪಾರ್ಟ್ಸ್ ಏನಿದೆ ಅದು ಏನೇನಿರ್ಬೋದು. ವಾಟ್ ಆರ್ ದ ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ಇಂಟರ್ನಲ್ ಚೆಕ್? First is, the work is divided among the staff members in such a way that all the duties are distributed among staff members. So work is allotted among the staff members. Andre whatever the work it is been allotted, so that has to be distributed among the staff members. How it is being distributed? So it is being distributed in such a way that all the duties is distributed. Because as we people know, in any sort of organization, any sort of work distribution, if it is done, it is totally done on the basis of their performance, their skills and their knowledge and abilities. You cannot impose anyone to do the activity which they doesn't know. ನಾವು ಯಾವುದೇ ಕೆಲಸನ ಡಿವೈಡ್ ಮಾಡಬೇಕು ಅಂತಂದ್ರೂ ಅವರಿಗೆ ಆ ಕೆಲಸದ ಬಗ್ಗೆ ನಾಲೆಜ್ ಇದೆಯಾ, ಜ್ಞಾನ ಇದೆಯಾ ಅನ್ನೋದನ್ನು ತಿಳ್ಕೊಂಡು ನಾವು ಆ ಕೆಲಸನ ಅವ್ರಿಗೆ ಕೊಡ್ತೀವಿ. ಸೊ ಫಾರ್ ಎಕ್ಸಾಂಪಲ್, ನಾನು ಆಗಲೇ ಇನ್ ದ ಪ್ರೀವಿಯಸ್ ವೀಡಿಯೋಲ್ಲೂ ಹೇಳಿದ್ದೆ ಇದೇ ಎಕ್ಸಾಂಪಲ್. ವಾಟ್ ಇಸ್ ದ್ಯಾಟ್, ಇವಾಗ ನಾವು ಒಂದು ಕಾಲೇಜಲ್ಲಿ ಒಂದು ಫಂಕ್ಷನ್ ಮಾಡಬೇಕು ಅಂತಂದರೆ, ಇಫ್ ಅಟ್ ಆಲ್ ನಾವು ಫಂಕ್ಷನ್ ಆರ್ಗನೈಸ್ ಮಾಡುವಾಗ ಮೆನಿ ಸ್ಟೂಡೆಂಟ್ಸ್ನ ನಾವು ಇನ್ವಾಲ್ವ್ ಮಾಡಿಸ್ಕೋತೀವಿ. ಸೊ ಆ ಇನ್ವಾಲ್ವ್ ಮಾಡ್ಕೊಳ್ಳೋವಾಗ ವಿ ವಿಲ್ ಗಿವ್ ಸಮ್ ಸಾರ್ಟ್ ಆಫ್ ರೆಸ್ಪಾನ್ಸಿಬಿಲಿಟಿ ಟು ದ ಸ್ಟೂಡೆಂಟ್ಸ್ ಆ್ಯಸ್ ದೇ ವಾಂಟೆಡ್ ಟು ಡೂ ವೆಲ್ಕಮ್ ಸ್ಪೀಚ್, ದೇ ವಾಂಟೆಡ್ ಟು ಡೆಕೋರೇಟ್ ದ ಸ್ಟೇಜ್, ಅಥವಾ ದೇ ವಾಂಟೆಡ್ ಟು ಸಿ ದ ಕ್ಯಾಟ್ರಿಂಗ್, ಲುಕ್ ಆಫ್ಟರ್ ದ ಕ್ಯಾಟ್ರಿಂಗ್, ಮತ್ತು ಸ್ಟೇಜು, ವೋಟ್ ಆಫ್ ಥ್ಯಾಂಕ್ಸು, ವೆಲ್ಕಮ್ ಸ್ಪೀಚ್, ಅದಾದ ನಂತರ ಗೆಸ್ಟನ್ನು ಬರಮಾಡ್ಕೊಳ್ಳೋದು, ಈ ಥರ ಟ್ರೀಟ್ಮೆಂಟ್ ಆಫ್ ದ ಗೆಸ್ಟ್, ಈ ಥರ ಏನಿದೆ ವಿಧವಾದ ಕೆಲಸಗಳು ಇರ್ತವೆ ನಮ್ಮ ಕಾಲೇಜಲ್ಲಿ. ನಾವು ಫಂಕ್ಷನ್ ಮಾಡುವಾಗ ಆ ಕೆಲಸಗಳನ್ನು ನಾವು ಸ್ಟೂಡೆಂಟ್ಸ್ ಕಡೆಯಿಂದ ಅವ್ರು ಏನಾದರೂ ಫಾರ್ ಎಕ್ಸಾಂಪಲ್ ಫ್ರೆಷರ್ಸ್ ಪಾರ್ಟಿ ಮತ್ತು ಸೆಂಡ್ ಆಫ್ ಪಾರ್ಟಿ ಅಂತ ಮಾಡಿದಾಗ ನೀವೇ ಸ್ಟೂಡೆಂಟ್ಸೇ ನೀವು ಹೇಗೆ ಆ ಕೆಲಸನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ತೀರಿ. ಐ ಥಿಂಕ್ ಯು ಹ್ಯಾವ್ ಅವೇರ್ ಆಫ್ ಇಟ್, ಹೌ ಯು ಪೀಪಲ್ ವಿಲ್ ಡಿಸ್ಟ್ರಿಬ್ಯೂಟ್ ಯುವರ್ ವರ್ಕ್ ಬೇಸ್ಡ್ ಆನ್ ಯುವರ್ ನಾಲೆಜ್ ಅಬೌಟ್ ದಟ್ ವರ್ಕ್. ಅದರಲ್ಲಿ ನಾವು ಏನು ಹೇಳೋಷ್ಟೇ ಇಲ್ಲ, ನೀವೇ ಅದನ್ನು ಹೇಗೆ ಮಾಡ್ಕೊಡ್ತೀರಾ. ಬಿಕಾಸ್ ಯು ನೋ ದಟ್ ಐ ಕ್ಯಾನ್ ಡೂ ದ ವೆಲ್ಕಮ್ ಸ್ಪೀಚ್, someone know that I can do the catering work, someone has the knowledge about treating the guest. So this type of work will be done by an internal check. ಇಲ್ಲಿ ನಾವು ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಕೆಲಸನ ಅಂತಂದರೆ, ದಟ್ ಮೀನ್ಸ್ ಇಫ್ ದ ಪರ್ಸನ್ ದೇ ಹ್ಯಾವ್ ಅ ನಾಲೆಜ್ ಅಬೌಟ್ ದಟ್ ಪರ್ಟಿಕ್ಯುಲರ್ ವರ್ಕ್, ದೆನ್ ದಟ್ ಪರ್ಟಿಕ್ಯುಲರ್ ವರ್ಕ್ ವಿಲ್ ಬಿ ಗಿವನ್ ಟು ದಟ್ ಪರ್ಟಿಕ್ಯುಲರ್ person. So this is what about the first concept. Next one is, the work is assigned to the staff members according to their qualification, experience, ability. So that is what here it happens. ಕೆಲಸನ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂದರೆ ಅದೇ ಈಗ ನಾನು ಕೊಟ್ಟಿರೋಂಥ ಎಕ್ಸಾಂಪಲ್ ಅದೇ ಇದಕ್ಕೂ ಅನ್ವಯಿಸುತ್ತೆ. ಹೇಗಂತಂದರೆ ಅವರ ಕೆಲಸದ ಕ್ವಾಲಿಫಿಕೇಷನ್ ಏನಿದೆ ಬೇಸ್ಡ್ ಆನ್ ದಟ್ ಕೆಲಸನ ನಾವು ಅವ್ರಿಗೆ ಹಂಚ್ತೀವಿ. ಜೊತೆಗೆ ಅವ್ರಿಗೆ ಅದರಲ್ಲಿರುವಂಥ ಎಕ್ಸ್ಪೀರಿಯನ್ಸ್ ಏನಿದೆ, ಅವರ ಎಬಿಲಿಟಿ ಏನಿದೆ ಕೆಲಸದ ಮೇಲೆ, ಅದರ ಬೇಸ್ ಮೇಲೂ ನಾವು ಅವ್ರಿಗೆ ಕೆಲಸನ ಕೊಡ್ತೀವಿ. ಅದೇ ಈಗ ಫಂಕ್ಷನ್ ಎಕ್ಸಾಂಪಲ್ ಕೊಟ್ಟನಲ್ಲ, ಅದೇ ಥರನೇ ಯಾರ್ಯಾರಿಗೆ ಯಾವ್ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರುತ್ತೋ, ಕೆಲವ್ರಿಗೆ ಡ್ಯಾನ್ಸ್ ಅಂದರೆ ಇಂಟ್ರೆಸ್ಟು, ಕೆಲವ್ರಿಗೆ ಹಾಡು ಹೇಳೋದಂದರೆ ಇಂಟ್ರೆಸ್ಟು. ಒಂದು ಫಂಕ್ಷನ್ ಅಂತ ಮಾಡಿದಾಗ ನಿಮ್ಮ ಟ್ಯಾಲೆಂಟನ್ನು ನೀವು ಹೇಗೆ ಹೊರಗಡೆ ತರ್ತೀರಲ್ಲ, ಅದೇ ಥರ ಇಲ್ಲೂ ಅಷ್ಟೇ ದ ವರ್ಕ್ ವಿಲ್ ಬಿ ಅಸೈನ್ ಮಾಡ್ತೀವಿ. ಯಾವ ಬೇಸ್ ಮೇಲೆ ಅಂತಂದರೆ ದೇರ್ ಕ್ವಾಲಿಫಿಕೇಷನ್, ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎಬಿಲಿಟಿ ಆಫ್ ದ ಮೆಂಬರ್ಸ್ ಆರ್ ಆಫ್ ದ
company staff members. Next is, no one person is allowed to do any single task from the beginning to the end. ಸೊ ಇಲ್ಲಿ ಏನಾಗ್ತಿರುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ನಾವು ಎರಡು ಫಂಕ್ಷನ್, ಒನ್ ಇಸ್ ಸೆಂಡ್ ಆಫ್ ಆ್ಯಂಡ್ ಒನ್ ಇಸ್ ಫ್ರೆಷರ್ ಪಾರ್ಟಿ ಅಂತ ಎರಡು ಮಾಡಿರ್ತೀವಿ. ಸೊ ಎರಡೂ ಮಾಡುವಾಗ ಫಸ್ಟ್ ನಾವು ಫ್ರೆಷರ್ ಪಾರ್ಟಿ ಮಾಡ್ತೀವಿ. ಸೊ ಅದು ಮಾಡಾದ್ಮೇಲೆ ಲೈಕ್ ಯು ಪೀಪಲ್ ದ ಸ್ಟೂಡೆಂಟ್ಸ್ ವಿಲ್ ಬಿ ಡನ್. ಆವಾಗ ಏನಾಗುತ್ತೆ, ಈ ಸರಿ ನಾವು ಒಬ್ಬರು ವೆಲ್ಕಮ್ ಸ್ಪೀಚ್ ಮಾಡಿರ್ತಾರೆ, ಒಬ್ಬರು ವೋಟ್ ಆಫ್ ಥ್ಯಾಂಕ್ಸ್ ಮಾಡಿರ್ತಾರೆ, ಒಬ್ಬರು ಗೆಸ್ಟ್ ಟ್ರೀಟ್ಮೆಂಟ್ ಮಾಡಿರ್ತಾರೆ, ಒಬ್ಬರು ಕೇಟ್ರಿಂಗ್ ಮಾಡಿರ್ತಾರೆ, ಒಬ್ಬರು ಸ್ಟೂಡೆಂಟ್ಸ್ನ ಈ ಥರ ಎಲ್ಲರೂ ಒಂದೊಂದೊಂದು ಗ್ರೂಪು ಅಥವಾ ಸೊ ನಾಟ್ ಒಬ್ಬರು ಸಮ್ ಟೀಮನ್ನು ಇಟ್ಕೊಂಡಿರ್ತೀರ ನೀವು. ಸೊ ಇಫ್ ಅಟ್ ಆಲ್ ವೆನ್ ಯು ಕಮ್ ಟು ಸೆಂಡ್ ಆಫ್, if you are a final year, I think you won't be involving in send off. So if you are a second year, then you should involve in both this activities. First year ge ನೀವು ಫ್ರೆಷರ್ಸ್ ಪಾರ್ಟಿನೂ ನೀವೇ ಕೊಡಬೇಕಾಗುತ್ತೆ, ಫೈನಲ್ ಇಯರ್ಗೆ ಸೆಂಡ್ ಆಫಲ್ಲೂ ನೀವು ಇನ್ವಾಲ್ವ್ ಆಗಬೇಕಾಗುತ್ತೆ. ಸೊ ಅಂಥ ಸಮಯದಲ್ಲಿ ಯು ಪೀಪಲ್ ವಿಲ್ ಬಿ ಹ್ಯಾವಿಂಗ್ ದಟ್, ಇಲ್ಲಿ ಫ್ರೆಷರ್ ಪಾರ್ಟಿಯಲ್ಲಿ ಯಾವ್ಯಾವ ಟಾಸ್ಕ್ ಮಾಡಿರ್ತಾರೋ, ಸೊ ನೆಕ್ಸ್ಟ್ ಫೈನಲ್ ಇಯರ್ ಅವ್ರಿಗೆ ಸೆಂಡ್ ಆಫ್ ಕೊಡುವಾಗ ಅಲ್ಲಿ ಸೇಮ್ ಟಾಸ್ಕ್ ಕೊಡ್ದಿರ ಅವ್ರಿಗೇನಾಗುತ್ತೆ, ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಚೇಂಜಸ್ ಆಗುತ್ತೆ. ಯಾಕೆ ಅಂತಂದರೆ, ಬಿಕಾಸ್ ಸಮ್ ಪೀಪಲ್ ವಿಲ್ ಬಿ ಕಂಫರ್ಟಬಲ್ ಇನ್ ಸಮ್ ಆ್ಯಕ್ಟಿವಿಟಿ. ಅವಾಗ ಏನು ಮಾಡ್ತಾರೆ, ಸೊ ಐ ಹ್ಯಾವ್ ಡನ್ ದಿಸ್ ಆ್ಯಕ್ಟಿವಿಟಿ, ಸೊ ಐ ವಾಂಟೆಡ್ ಟು ಲರ್ನ್ ನೆಕ್ಸ್ಟ್ ಆ್ಯಕ್ಟಿವಿಟಿ. ವೆಲ್ಕಮ್ ನಾನು ಆಗ ಮಾಡಿದ್ದೆ, ಸೊ ಐ ವಿಲ್ ಮೂವ್ ಆನ್ ಟು vote of thanks. So this time I will do vote of thanks, because some will like to do the activities beyond their knowledge, some will like to do based on their experience, some will like to do based on their capability, some ಏನು ಮಾಡ್ತಿರ್ತಾರೆ, ಕಲಿಬೇಕು, to learn they'll make a choice of doing the work. Okay, so here also what they have told is, in internal check no one person is being allowed to do any single task from beginning to end. ಇಲ್ಲಿ ಮೊದಲಿಂದ ಕೊನೆ ತನಕ ಕೆಲಸ ಮಾಡೋದ್ರಲ್ಲಿ ಒಬ್ಬರೇ ಇರೋದಿಲ್ಲ. ದ ರೊಟೇಷನ್ ವಿಲ್ ಟೇಕ್ಸ್ ಪ್ಲೇಸ್, ಆಲ್ ಅದರ್ ಮೆಂಬರ್ಸ್ ಆಲ್ಸೋ ಕಮ್ ಇನ್ ಬಿಟ್ವೀನ್ ದ ಆ್ಯಕ್ಟಿವಿಟಿ. ಸೊ ಆಗೇನಾಗುತ್ತೆ, ಕೆಲಸ ಅದು ಸ್ಪ್ಲಿಟ್ ಆಗ್ತಾ ಹೋಗುತ್ತೆ. ಅದಾದಮೇಲೆ ಯಾರೊಬ್ಬರ ಮೇಲೂ ಇಲ್ಲಿ ಏನಾಗುತ್ತೆ, ಒತ್ತಡ ಅನ್ನೋದು ಇರೋದಿಲ್ಲ. ನೋ ಒನ್ ಹ್ಯಾಸ್ ಅ ಪ್ರೆಷರ್ ಆಫ್ ಡೂಯಿಂಗ್ ದ ಸಿಂಗಲ್ ಟಾಸ್ಕ್ ಫ್ರಮ್ ಸ್ಟಾರ್ಟಿಂಗ್ ಟು ದ ಎಂಡಿಂಗ್. ಓಕೆ, ಸೊ ದೆನ್ ಹಿಯರ್ ದ ರೊಟೇಷನ್ ವಿಲ್ ಟೇಕ್ಸ್ ಪ್ಲೇಸ್. ಓಕೆ, next, each staff member is held liable for any error in the task assigned, because ಆಗಲೇ ಪ್ರೀವಿಯಸ್ ಸ್ಲೈಡಲ್ಲಿ ಹೇಳ್ದಂಗೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಒಬ್ಬರೇ ಕೆಲಸನ ಮಾಡಲ್ಲ. ದ ವರ್ಕ್ ವಿಲ್ ನಾಟ್ ಬಿ ಅಸೈನ್ಡ್ ಫಾರ್ ಸೇಮ್ ಪರ್ಸನ್ ಫ್ರಮ್ ಸ್ಟಾರ್ಟಿಂಗ್ ಟು ದ ಎಂಡಿಂಗ್. ಹಾಗಾಗಿ ಎಲ್ಲರೂ ಅದರಲ್ಲಿ ಇನ್ವಾಲ್ವ್ ಆಗ್ತಾರೆ. ಇನ್ ಸಮ್ ಆರ್ ದಿ ಅದರ್ ವೇ ಆರ್ ಸಮ್ ಆರ್ ದಿ ಅದರ್ ಪಾರ್ಟ್ ಆಫ್ ವರ್ಕ್, ದ ಅದರ್ಸ್ ವಿಲ್ ಆಲ್ಸೋ ಇನ್ವಾಲ್ವ್. So in such a case, here you cannot have any liable for any error which is happened. ಸೊ ಹಾಗಾಗಿ ಯಾವ ಸ್ಟಾಫ್ ಮೆಂಬರ್ ಆಗಿರಲಿ, ಅವರು ಮೊದಲಿನಿಂದ ಕೊನೆ ತನಕ ಅವರೇ ಕೆಲಸ ಮಾಡಿರೋದಿಲ್ಲ, ಆ್ಯಕ್ಟಿವಿಟಿ ಮಾಡಿರೋದಿಲ್ಲ. ಸೊ ಹಾಗಾಗಿ ಯಾರ ಮೇಲೂ ಇಲ್ಲಿ ನಾವು ತಪ್ಪನ್ನು ಹೊರೋದಕ್ಕಾಗೋದಿಲ್ಲ. ಸೊ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್, ನೀವೇ ಇದಕ್ಕೆ ಕಾರಣ, ಈ ಎರರ್ಗೆ ನೀವೇ ಕಾರಣ ಅಂತ ನಾವು ಹೇಳಕ್ಕೆ ಬರಲ್ಲ. ಸೊ ಹಾಗಾಗಿ ವಾಟ್ ಇಟ್ ಹ್ಯಾಪನ್ಸ್ ಇಸ್, ಹಿಯರ್ ಈಚ್ ಸ್ಟಾಫ್ ಮೆಂಬರ್, ಎಲ್ಲ ಸ್ಟಾಫ್ ಮೆಂಬರ್ಸ್ ಇನ್ವಾಲ್ವ್ ಆಗಿರೋದ್ರಿಂದ ಎಲ್ಲ ಸ್ಟಾಫ್ ಮೆಂಬರ್ಸ್ನ ಮೇಲೆ ಈ ಎರರ್ ಅನ್ನೋದು ಇರುತ್ತೆ. ಸೊ ದ ಟಾಸ್ಕ್ ವಿಲ್ ಬಿ ಅಸೈನ್ಡ್. ಎಲ್ಲರೂ ಇರೋದ್ರಿಂದ, ಇನ್ವಾಲ್ವ್ ಆಗಿರೋದ್ರಿಂದ ತಪ್ಪುಗೂ ಕಾರಣಕರ್ತರು ಎಲ್ಲರೂ ಆಗಿರ್ತಾರೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಈಸ್, the work done by one staff member is checked independently and automatically by another. Okay, so that we have already discussed. ನಾನು ಪ್ರೀವಿಯಸ್ ಸ್ಲೈಡಲ್ಲೇ ಹೇಳಿದ್ದೆ, ಒಬ್ಬರು ಮಾಡುವಂಥ ಕೆಲಸನ ಆಟೋಮ್ಯಾಟಿಕ್ಕಾಗಿ ಇನ್ನೊಬ್ಬರು ಇಂಡಿಪೆಂಡೆಂಟಾಗಿ ಅದನ್ನು ಚೆಕ್ ಮಾಡಿ. ಸೊ ದಿಸ್ ಇಸ್ ದಟ್, ಇಟ್ ಈಸ್ ಅ ರೊಟೀನ್ ಟಾಸ್ಕ್. ನೋ ಒನ್ ಹ್ಯಾಸ್ ಅನ್ ಅಬ್ಜೆಕ್ಷನ್ ಅಬೌಟ್ ದಿಸ್. ಎವ್ರಿ ಒನ್ ನೋಸ್ ದಟ್ ಸಮ್ ಒನ್ ಆರ್ ದಿ ಅದರ್ ವಿಲ್ see my work, someone or the other will observe my work, and someone or the other will involve in my work. ಇದು ಎಲ್ರಿಗೂ ಗೊತ್ತಿರುವಂಥದ್ದೇ. ಯಾರೇ ಆಗಿರಲಿ, ಕೆಲಸ ಮಾಡುವಾಗ ಬೇರೊಬ್ಬರು ಬಂದು ನನ್ನ ಕೆಲಸದಲ್ಲಿ ಭಾಗಿಯಾಗ್ತಾರೆ, ಬೇರೊಬ್ಬರು ನನ್ನ ಕೆಲಸನ ಗಮನಿಸ್ತಿದ್ದಾರೆ, ಬೇರೊಬ್ಬರು ನನ್ನ ಕೆಲಸನ ಟೆಸ್ಟ್ ಮಾಡ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿದ್ದೇ ಕೆಲಸನ ಮಾಡ್ತಾರೆ. Am I clear? So because here no hidden work will be there. So everyone knows that someone or the other will come and involve. So for that sake, I should do my work efficiently. I should do my work promptly or
ಪ್ರಾಪರ್ಲಿ. ಓಕೆ, ಸೊ ಹಾಗಾಗಿ ಯಾರೊಬ್ಬರು ನೋಡ್ತಾರೆ, ಬಂದು ನೋಡ್ತಾರೆ, ಚೆಕ್ ಮಾಡ್ತಾರೆ, ಇನ್ವಾಲ್ವ್ ಆಗ್ತಾರೆ ಅನ್ನೋ ನಾಲೆಜ್ ನಮ್ಮಲ್ಲಿ ಇದ್ದುಕೊಂಡೇನೆ ವಿ ಹ್ಯಾವ್ ಟು ಡೂ ದ ವರ್ಕ್. ಓಕೆ, there is no duplication of work in the process of independent checking. So no duplication of work. ಇಲ್ಲಿ ಕೆಲಸ ಅನ್ನೋದೇನಾಗುತ್ತೆ, ಡೂಪ್ಲಿಕೇಟ್ ಆಗೋದಿಲ್ಲ. ಸೊ ಎವ್ರಿಥಿಂಗ್ ವಿಲ್ ಬಿ ಟ್ರಾನ್ಸ್ಪರೆಂಟ್. ಒನ್ ಪರ್ಸನ್ ಡೂಯಿಂಗ್ ವರ್ಕ್ ವಿಲ್ ಬಿ ಆಟೋಮ್ಯಾಟಿಕಲಿ ಚೆಕ್ಡ್ ಬೈ ಅನದರ್ ಅಂದಾಗ ಎರಡೆರಡು ಸಾರಿ ಕೆಲಸ ನಡೆಯೋದು ಅಥವಾ ಎರಡೆರಡು ಸಾರಿ ಕೆಲಸ ಆಗುವಂಥ ಚಾನ್ಸಸ್ಸು ಈ ಇಂಟರ್ನಲ್ ಚೆಕ್ಕಲ್ಲಿ ಇರೋದಿಲ್ಲ. ಸೊ ಹಿಯರ್ duplication and double work ಏನಿದೆ that will be totally avoided in internal check system. In this process only independent checking is being done, and so as usual one individual work will be checked by another individual. So here no duplication, double work will be totally avoided or totally not involved in this system. Checking is carried out continuously as a part of routine system. So as we all know, so ಹೇಗೆ ಕಾಲೇಜ್ ಅಂದಮೇಲೆ ಎಕ್ಸಾಮ್ಸ್ ಹೇಗೆ ಕಾಮನ್ ಅಥವಾ ಎಕ್ಸಾಮ್ಸ್ ಏನು ಮ್ಯಾಂಡೇಟರಿ ಅಂತ ನಾವು ಹೇಗೆ ಅನ್ಕೊಂಡು ವಿ ಟೋಟಲಿ ಫಿಕ್ಸ್ ವೆನ್ ವಿ ಜಾಯಿನ್ ಟು ಅ ಕಾಲೇಜ್ ಆರ್ ಅ ಸ್ಕೂಲ್ ಆರ್ ವಾಟ್ ಎವರ್, ಇಫ್ ಯು ಜಾಯಿನ್ you know that you have to face an examination. Preparing to face an examination, knowing that you have to face an examination, you enter to a college. ನೀವು ಅದು ನಿಮ್ಮ ಮೈಂಡಲ್ಲಿ ಇದ್ದು ನಿಮಗೆ ಗೊತ್ತಿರದೇ ನೀವು ಕಾಲೇಜ್ಗೆ ಅಥವಾ ಸ್ಕೂಲ್ಗೆ ಎನ್ರೋಲ್ ಆಗ್ತೀರ. ಅದೇ ಥರ ಇಲ್ಲೂ ಅಷ್ಟೇ, ಚೆಕಿಂಗ್ ಈಸ್ ಅ ರೊಟೀನ್ ಕಾನ್ಸೆಪ್ಟ್, ಅ ರೊಟೀನ್ ಆ್ಯಕ್ಟಿವಿಟಿ ಇನ್ ಆಲ್ ದ ಆರ್ಗನೈಸೇಷನ್, ದಟ್ ಇಟ್ ಈಸ್ ಅ ಕಂಟಿನ್ಯೂಯಸ್ ಪ್ರೋಸೆಸ್. ಯಾಕಂದರೆ ನಮ್ಮ ಆರ್ಗನೈಸೇಷನಲ್ಲಿ ಅಕೌಂಟ್ಸ್ ಹೇಗೆ ಕಂಟಿನ್ಯೂಸು, ಆ್ಯಕ್ಟಿವಿಟೀಸ್ ಹೇಗೆ ಕಂಟಿನ್ಯೂಸು, ಆಡಿಟಿಂಗ್ ಹೇಗೆ ಕಂಟಿನ್ಯೂಸ್ ಇದು ಹೇಗಿರುತ್ತೋ ಅದೇ ಥರ ಚೆಕ್ಕಿಂಗ್ ಕೂಡ ಕಂಟಿನ್ಯೂಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇಟ್ ಈಸ್ ನಾಟ್ ಅ ಥಿಂಗ್ ದಟ್ ನಾವು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅಂತಂದರೆ ಎಕ್ಸಾಮ್ ದಿನ ಓದೋದು ಈಸ್ ನಾಟ್ ಅಟ್ ಆಲ್ ಅ ಪ್ರಿಪ್ರೇಷನ್. ಸೊ ನಾವು ಅದಕ್ಕೆ ಏನು ಮಾಡಬೇಕು, ಡೇ ಒನ್ನಿಂದ ಪ್ರಿಪೇರ್ ಆಗ್ತೀವಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಅ ರೊಟೀನ್ ಸಿಸ್ಟಮ್. ಅದು ಪಾರ್ಟ್ ಆಫ್ ಯುವರ್ ಎಕ್ಸಾಮಿನೇಷನ್ ಅಂತ ಅಂದ್ಕೊಂಡು ಯು ಪ್ರಿಪೇರಿಂಗ್ ಫ್ರಮ್ ಅ ಡೇ ಒನ್ನಿಂದ ಮಾಡುವಂಥದ್ದನ್ನು ವಿ ಕಾಲ್ ಇಟ್ ಆಸ್ ರೊಟೀನ್ ಸಿಸ್ಟಮ್. ಬಟ್ ಇಫ್ ಅಟ್ ಆಲ್ ಅದಿನ್ ಅದರ್ ಸಿಸ್ಟಮ್ ಅದರ್ ದ್ಯಾನ್ ಇಂಟರ್ನಲ್ ಚೆಕ್ ಸಿಸ್ಟಮ್, ಐ ಥಿಂಕ್ ಯು ವೋಂಟ್ ಫಾಲೋ ದ ಕಂಟಿನ್ಯೂಸ್ ಪ್ರೋಸೆಸ್ ಯಾವುದ್ರಲ್ಲಿ ಇರೋದಿಲ್ಲ. ಬಟ್ ಇಂಟರ್ನಲ್ ಚೆಕ್ಕಲ್ಲಿ ಯು ಹ್ಯಾವ್ ಟು ಮೇಕ್ ಅನ್ ಆ್ಯಕ್ಟಿವಿಟಿ ಆರ್ ಡೂ ಅನ್ ಆ್ಯಕ್ಟಿವಿಟಿ ಕಂಟಿನ್ಯೂಸ್ಲಿ. ಚೆಕ್ಕಿಂಗ್ ಅನ್ನೋದು ಕಂಟಿನ್ಯೂಸ್ ಆಗಿ ಇರೋ ಅಂಥದ್ದು. ಓಕೆ, next, objectives of internal check: to exercise moral pressure over staff. So here as usual, as you know that the work will be allotted and the work will be distributed, and here from the beginning to the end no single person will be burdened. So hangagi moral pressure andre moral pressure ಇರುವಂಥ ಒಂದು ಸ್ಟಾಫ್ ಇರುತ್ತೆ. So here you cannot be able to give any stress or pressure, other physical pressure to the employees, staff. To ensure that the accounting system produces reliable and adequate information. So what is the objective? ಇದರ ಗುರಿ, ಇಂದಿನ ಇಂಟರ್ನಲ್ ಚೆಕ್ ಇಂದಿನ ಗುರಿ ಏನು ಅಥವಾ ಉದ್ದೇಶ ಏನು ಅಂತಂದರೆ, whatever the accounting system you produce, it has reliable and adequate information. ರಿಲಯಬಲ್, ಸರಿಯಾದ ಮತ್ತು ಅಡಿಕ್ವೇಟ್ ಇನ್ಫಾರ್ಮೇಷನ್ ಸಿಗೋದಕ್ಕೆ ನಮಗೆ ಇಂಟರ್ನಲ್ ಚೆಕ್ ಭಾಳ ಹೆಲ್ಪ್ ಮಾಡುತ್ತೆ ಅಂತ. ವೈ ವಿ ಪ್ರಿಪೇರ್ ಇಂಟರ್ನಲ್ ಚೆಕ್? ಟು ನೋ ಆರ್ ಅಬೌಟ್ ದ ರಿಲಯಬಲ್ ಆ್ಯಂಡ್ ಅಡಿಕ್ವೇಟ್ ಇನ್ಫಾರ್ಮೇಷನ್ ವಿಚ್ ಇಸ್ ಪ್ರೊಡ್ಯೂಸ್ಡ್ ಬೈ ದಟ್ ಇಂಟರ್ನಲ್ ಚೆಕ್. ನಮ್ಮ ಕಂಪನಿಯಲ್ಲಿ ನಡೆದಿರುವಂಥ ಆ್ಯಕ್ಟಿವಿಟೀಸಲ್ಲಿರುವಂತಹ ಸರಿಯಾದ ಮಾಹಿತಿ ಸಿಗಲಿಕ್ಕೆ ಕಾರಣ ನಮಗೆ ಇಂಟರ್ನಲ್ ಚೆಕ್. It to provide in protection to the resources of the business against fraud, carelessness and inefficiency. So why this internal check is being done? Because totally, if at all we don't have internal check, I think we may not be able to check what is assets we have, what sort of benefits we have, and where the frauds are arising. Either frauds are arising or not, and related to carelessness. ನಮಗೆ ಏನಾಗುತ್ತಂದರೆ ಇಂಟರ್ನಲ್ ಚೆಕ್ ಅನ್ನೋದು ಇರಲೇ ಇಲ್ಲ ಅಂತಂದಾಗ ಆಟೋಮೆಟಿಕಲಿ ಏನಾಗುತ್ತೆ, ಫ್ರಾಡ್ ಆ್ಯಕ್ಟಿವಿಟೀಸ್, ಮೋಸ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ, ತಪ್ಪುಗಳು ಅನ್ನೋದು ನಡೀತಾ ಹೋಗುತ್ತೆ. ಮತ್ತು ಆ ಆ್ಯಕ್ಟಿವಿಟಿ ಮೇಲೆ ನಮಗೆ ಕೇರ್ಲೆಸ್ನೆಸ್ ಅಂದರೆ ಏನಂತೀರ? ಕೇರ್ಲೆಸ್ನೆಸ್ ಅಂದರೆ ಅಲ್ಲಿ ಯಾವುದು ಎಫಿಷಿಯೆಂಟಾಗಿ ನಾವು ನೋಡುವಂಥದ್ದು ಇರೋದಿಲ್ಲ, ತುಂಬ ಕೇರ್ ಕಡಿಮೆ ತಗೊಳ್ಳೋದು, ಕೇರ್ಲೆಸ್ ಮಾಡೋವಂಥದ್ದು. ಅದಾದಮೇಲೆ ಇನ್ಎಫಿಷಿಯನ್ಸಿ, ಆಟೋಮೆಟಿಕಲಿ ಆ ಕೆಲಸ ಏನಾಗ್ತಾ ಇರುತ್ತೆ, ಎಫಿಷಿಯೆಂಟಾಗಿ ಇರೋದಿಲ್ಲ. ಸೊ
ಸೊ ಹಾಗಾಗಿ ಟು ಪ್ರೊಟೆಕ್ಟ್ ಫ್ರಮ್ ದೀಸ್ ಆ್ಯಕ್ಟಿವಿಟೀಸ್ ಇವೆಲ್ಲ ನಡೀದಿರ ಇರಬೇಕು ಅಂತಂದರೆ ನಾವು ಇಂಟರ್ನಲ್ ಚೆಕ್ ಅನ್ನೋದನ್ನು ಫಾಲೋ ಮಾಡಿ, ಅದು ಇದರಿಂದ ಉದ್ದೇಶ. To distribute the work in such a manner that no business transaction is left unrecorded. So what we will do, how we will distribute, so how we will distribute in the sense ಯಾವ ಒಂದು ಕೆಲಸನೂ ಅನ್ರೆಕಾರ್ಡೆಡ್ ಆಗಿ ಆಗಿರೋದಿಲ್ಲ, ಆ ಥರ ವ್ಯವಸ್ಥೆಯಲ್ಲಿ ನಾವು ಕೆಲಸನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ನೋ ಒನ್ ಶುಡ್ ಬಿ ಅಲೌಡ್ ಟು ನಾಟ್ ಟು ಡೂ ದ ವರ್ಕ್ ಆ್ಯಂಡ್ ನೋ ವರ್ಕ್ ಈಸ್ ಲೆಫ್ಟ್, ಯಾವ ಕೆಲಸನೂ ಖಾಲಿಯಾಗಿ ಬಿಡಬಾರ್ದು. And to allocate duties and responsibilities of each clerk in such a way that he may be held responsible for particular fraud or error. So here what it happens, whatever the activity you allocate, you distribute the duties and responsibilities, it is given to a particular person. So if at all any fraud or error is being occurred for that particular activity, you should be able to ಹೆಲ್ಡ್ ರೆಸ್ಪಾನ್ಸಿಬಲ್ ಬೈ ದಟ್ ಪರ್ಟಿಕ್ಯುಲರ್ ಪರ್ಸನ್ ಓನ್ಲಿ. ಈಗ ಏನಾಗುತ್ತೆ ಅಂದರೆ ಯಾವುದೋ ಒಂದು ತಪ್ಪು ಮೋಸ ನಡೆದಿದೆ ಅಂದಾಗ ಆ ಪರ್ಟಿಕ್ಯುಲರ್ ಪರ್ಸನ್, ಯಾಕಂದರೆ ಅವ್ರಿಗೇ ನಾವು ಡ್ಯೂಟಿ ಅಲೋಕೇಟ್ ಮಾಡಿರ್ತೀವಿ, ಅವ್ರಿಗೇ ಆ ಜವಾಬ್ದಾರಿಯನ್ನು ಕೊಟ್ಟಿರ್ತೀವಿ. ಹಾಗಾಗಿ ಅವರೇ ಆ ಥರ ತಪ್ಪುಗಳೇನಾದರೂ ನಡೆದ್ರೆ ಅವರೇ ಅದಕ್ಕೆ ಕಾರಣಕರ್ತರು. ಅರ್ಥ ಆಯ್ತಾ? ಸೊ ಹಿಯರ್ ದ ಡ್ಯೂಟೀಸ್ allocate whatever the duty it is allocated. So and if at all any mistakes or any fraud, any errors occurred, and that particular person only be held responsible to that particular activity. Okay. To minimize the chances of errors, frauds or irregularities in the business. So why this internal check is being done? To minimize the chances of errors. So ತಪ್ಪುಗಳು ಮೋಸಗಳು ಆಗದೇ ಇರಲಿ ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಂಡು ಅದೆಲ್ಲ ಕಡಿಮೆ ಆಗಲಿ ಅಥವಾ ಅದು ಆಗದೇ ಇರಲಿ ಅನ್ನೋದಕ್ಕೋಸ್ಕರನೇ ನಾವು ಇಂಟರ್ನಲ್ ಚೆಕ್ ಅನ್ನೋದನ್ನು ಮಾಡ್ತೀವಿ. ಟು ಇನ್ಕ್ರೀಸ್ ದ ಎಫಿಷಿಯನ್ಸಿ ಆಫ್ ಕ್ಲರ್ಕ್ ಬಿಕಾಸ್ ಅಲೋಕೇಶನ್ ಆಫ್ ಡ್ಯೂಟೀಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಡಿವಿಷನ್ ಆಫ್ ಲೇಬರ್. ಸೊ ಎಫಿಷಿಯನ್ಸಿ ಆಫ್ ಕ್ಲರ್ಕ್ ವಿಲ್ ಬಿ ಇನ್ಕ್ರೀಸ್ಡ್. ವೈ? ಬಿಕಾಸ್ the allocation will be done based on division of labor. So here division of labor, you know that the work will be allocated based on the responsibility, based on the knowledge and performance of that particular labor. ಆ ಒಂದು ಬೇಸ್ ಮೇಲೆ ಕೆಲಸನ ಅಲೋಕೇಟ್ ಮಾಡ್ತೀವಿ. ಸೊ ಕೆಲಸನ ಅಲೋಕೇಟ್ ಮಾಡೋದ್ರಿಂದ ಇಟ್ ಇನ್ಕ್ರೀಸಸ್ ದ ಎಫಿಷಿಯನ್ಸಿ. ಯಾರಿಗೆ ಯಾವ ಕೆಲಸ ಗೊತ್ತೋ ಅವರಿಗೆ ಅದೇ ಕೆಲಸ ಕೊಟ್ಟಾಗ ಅವರು ಅದರಲ್ಲೇ ಪ್ರಾಂಪ್ಟಾಗಿ ಕೆಲಸನ ಮಾಡ್ತಾರೆ. Next, to detect errors and frauds easily if it is committed, because in an efficient internal check system there is a provision for independent checking. So here the frauds and errors which can be detected very easily and by independent checking. So ಇಲ್ಲಿ ಬೇಗ ಫ್ರಾಡು ಮತ್ತು ಎರರ್ಸನ್ನು ಕಂಡುಹಿಡಿಬೋದು. ಯಾಕಂತಂದರೆ ಇಲ್ಲಿ ಇಂಡಿಪೆಂಡೆಂಟ್ ಚೆಕ್ಕಿಂಗ್ ಅನ್ನೋ ಸಿಸ್ಟಮು ಇದೆ. ಬಿಕಾಸ್ ಒಂದು ವರ್ಕನ್ನು ಒಬ್ಬರು ಮಾಡಿದ ತಕ್ಷಣ ಆಟೋಮ್ಯಾಟಿಕ್ಕಾಗಿ ಅದು ಇನ್ನೊಬ್ಬರು ಚೆಕ್ ಮಾಡ್ತಾ ಹೋಗೋದ್ರಿಂದ ಇಲ್ಲಿ ಬೇಗನೆ ನಾವು ತಪ್ಪುಗಳನ್ನ, ಅಂದರೆ ಅಲ್ಲಿಂದ ಅಲ್ಲಿಗೆ ತಪ್ಪುಗಳನ್ನು ಫ್ರಾಡ್ಸ್ ಏನಾದರೂ ಇದ್ದರೆ ಅದನ್ನು ಕಂಡುಹಿಡಿಬೋದು. ಸೊ ಡಿಟೆಕ್ಟ್ ಮಾಡ್ಬೋದು ಅಥವಾ ಐಡೆಂಟಿಫೈ ಮಾಡ್ಬೋದು. ಓಕೆ. ಸೊ ದಿಸ್ ಇಸ್ ವಾಟ್ ಅಬೌಟ್ ದ ಆಬ್ಜೆಕ್ಟಿವ್ಸ್ ಆಫ್ ಇಂಟರ್ನಲ್ ಚೆಕ್ ಸಿಸ್ಟಮ್. ಓಕೆ, ನೌ ವಿ ಹ್ಯಾವ್ ಕಮ್ ಟು ದ ಲಾಸ್ಟ್ ಪಾರ್ಟ್ ಆಫ್ ದಿಸ್ ಸೆಷನ್, ದಟ್ ಈಸ್ internal check ಅಲ್ಲಿ what and all we have discussed. So we have discussed about meaning, introduction and definition of this internal check. So and essential elements of internal check. So essential elements ಏನಿದೆ ಅದನ್ನು ಡಿಸ್ಕಸ್ ಮಾಡಿದ್ವಿ. ಅದಾದ ನಂತರ objectives of internal check ಅನ್ನೋದನ್ನು ಡಿಸ್ಕಸ್ ಮಾಡಿದ್ವಿ. So we have discussed about objectives of internal check. So these are the concepts we have discussed in internal check. I hope you have understood with the concept, students. If you have any doubts related to these concepts, kindly comment me in the comment box. Okay, so I hope you have understood. ಏನಾದರೂ ನಿಮಗೆ ಡೌಟ್ಸ್ ಏನಾದರೂ ಇದ್ದರೆ, ಏನಾದರೂ ಹೇಳಬೇಕು ಅಂತಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.